ಎಸ್ ಆತ್ಮೀಯ ಸ್ಪರ್ಧಾ ಮಿತ್ರ, ವೆಲ್ಕಮ್ ಟು ಕ್ಲೇವ್ರಾ ಇಂಡಿಯಾ ಅಕಾಡೆಮಿ. ಗುಡ್ ಈವ್ನಿಂಗ್. ಬಿಹೈಂಡ್ ಯುವರ್ ಡಿಸೈರ್ಸ್ ಕ್ಲೇವ್ರಾ ಇಂಡಿಯಾ. ನಾನು ಸಿದ್ದು ಭಾರತ್. ಈ ಒಂದು ವಿಡಿಯೋ ಸೆಷನ್ ಅಲ್ಲಿ ನಾವು ವಿಶೇಷವಾಗಿ ನಮ್ಮ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಒಂದು GK ಪರೀಕ್ಷೆಗೆ ಸಂಬಂಧಿಸಿದಂತೆ ಇಂಡಿಯನ್ ಎಕನಾಮಿಕ್ಸ್ ಇಂದ ಏನ್ ಎಕ್ಸಾಮ್ ಬರ್ಬೋದು, ಇದೇನು ಕೇಳ್ಬೋದು ಅದನ್ನ ಸ್ವಲ್ಪ ವಿಚಾರ ಮಾಡ್ಕೊತ ಡಿಸ್ಕಸ್ ಮಾಡ್ತಾ ಹೋಗೋಣ. ಯಾಕಂದ್ರೆ ಸುಮಾರು ನಾವಿಲ್ಲಿ 4 ರಿಂದ 5 ಪ್ರಶ್ನೆಗಳನ್ನ ಈ GKಗೆ ಸಂಬಂಧಿಸಿದಂತೆ ಇಂಡಿಯನ್ ಎಕನಾಮಿಕ್ಸ್ ಒಂದು ಏನು ಟಾಪಿಕ್ ಇಂದ ಬರ್ತಕ್ಕಂಥ ವಿಚಾರಗಳನ್ನು ನೋಡ್ತಾ ಇದ್ದೀವಿ. ಸಾಮಾನ್ಯವಾಗಿ ಅರ್ಥಶಾಸ್ತ್ರದಲ್ಲಿ ನಾವು ಅರ್ಥಶಾಸ್ತ್ರದ ವ್ಯಾಖ್ಯಾನಗಳನ್ನ, ಭಾರತದ ಅರ್ಥವ್ಯವಸ್ಥೆಯ ಒಂದು ಚಿತ್ರಣವನ್ನು ಕೂಡ ನಾವಿಲ್ಲಿ ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿಯನ್ನ ಪಡ್ಕೊಳ್ತೀವಿ. GK ಸಿಲೆಬಸ್ ಚಿಕ್ಕದಾಗಿದ್ರು ಕೂಡ 50 ಮಾರ್ಕ್ಸ್ ಇದ್ರು ಕೂಡ ಇಲ್ಲಿ ಒಂದು ಅತ್ಯಮೂಲ್ಯವಾದ ನಮ್ಮ ಒಂದು ಅಪಾಯಿಂಟ್ಮೆಂಟ್ ಏನಿದೆಯಲ್ಲ ಅದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಹಾಗಾಗಿ ಈ 4 ರಿಂದ 5 ಮಾರ್ಕ್ಸ್ಗಳು ಕೂಡ ನಮ್ಮ ಒಂದು ಭವಿಷ್ಯವನ್ನ ನಿರ್ಮಾಣ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾವ. ಹಾಗಾಗಿ ಈ ಒಂದು 4 ರಿಂದ 5 ಅಂಕಗಳನ್ನ ಇಂಡಿಯನ್ ಎಕನಾಮಿಕ್ಸ್ ಇಂದ ಯಾವ ಒಂದು ಟಾಪಿಕ್ ಇಂದ ಬರಬಹುದು, ಮತ್ತೆ ನಾವು ಹೇಗೆ ಅಧ್ಯಯನವನ್ನು ಮಾಡಬಹುದು ಎಂಬುದನ್ನ ಈ ಒಂದು ಕ್ಲಾಸ್ ನಲ್ಲಿ ನಾವು ತಿಳಿಯೋಣ. ಬನ್ನಿ, ಮೂಲತಃವಾಗಿ ನಾವು ಸಿಲೆಬಸ್ ಅನ್ನ ನೋಡೋದಾದ್ರೆ ಇಂಡಿಯನ್ ಎಕನಾಮಿಕ್ಸ್ ಸಂಬಂಧಪಟ್ಟಂಗೆ ನಾವು ಸಿಲೆಬಸ್ ಅನ್ನು ಕೂಡ ಅರ್ಥಕೊಳ್ಬೇಕಾಗತ್ತೆ. ಆರಂಭಿಕವಾಗಿ ನಾವು ಅರ್ಥಶಾಸ್ತ್ರದ ಒಂದು ಎಕನಾಮಿಕ್ಸ್ ನ ಒಂದು ಡೆಫಿನಿಷನ್ ಗಳನ್ನು ಕೂಡ ನಾವು ಅಧ್ಯಯನ ಮಾಡ್ಬೇಕಾಗತ್ತೆ ಇಲ್ಲಿ. ಯಾಕಂದ್ರೆ ಡೆಫಿನಿಷನ್ ಇಲ್ಲದೆ ಯಾವುದೋ ಒಂದು ವಿಶೇಷವಾಗಿ ಆ ವಿಷಯ ಪರಿಪೂರ್ಣತೆಯನ್ನು ಹೊಂದಂಗಿಲ್ಲ. ನಾವಿಲ್ಲಿ ಸುಮಾರು ಇಲ್ಲಿ ಏನಾಗುತ್ತೆ ಅಂದ್ರೆ ಮೈಕ್ರೋ ಎಕನಾಮಿಕ್ಸ್ ಮತ್ತು ಮ್ಯಾಕ್ರೋ ಎಕನಾಮಿಕ್ಸ್ ಸಂಬಂಧಪಟ್ಟಂತೆ ಡೆಫಿನಿಷನ್ ಗಳನ್ನು ಕೂಡ ನೋಡ್ತೀವಿ. ಇಲ್ಲಿ ನಾವು ವಿಶೇಷವಾಗಿ ಅಡಮ್ ಸ್ಮಿತ್ ಅವರ ಒಂದು ವೆಲ್ತ್ ಆಫ್ ನೇಷನ್ ಕೃತಿಯಲ್ಲಿ ಬಂದಿರತಕ್ಕಂತ ಒಂದು ಏನದು ಏನಂತ ಕರೀತಾರಪ್ಪ ಅದಕ್ಕೆ, ವೆಲ್ಫೇರ್ ಎಕನಾಮಿಕ್ಸ್ ಸಂಬಂಧಪಟ್ಟಂಗಾಗಿ ಮತ್ತೆ ವೆಲ್ತ್ ಆಫ್ ನೇಷನ್ ಅಲ್ಲಿ ಸಂಬಂಧಪಟ್ಟಂತಾಗಿ ಇಲ್ಲಿ ಡೆಫಿನಿಷನ್ ಆಫ್ ವೆಲ್ತ್ ಸಂಪತ್ತಿನ ವ್ಯಾಖ್ಯಾನವನ್ನು ಕೂಡ ನೋಡ್ತೀವಿ. ನಾವಿಲ್ಲಿ ಸಂಪತ್ತಿನ ವ್ಯಾಖ್ಯಾನ ಕೂಡ ಒಂದು ನೋಡ್ತೀವಿ. ಹಾಗೆ ಯೋಗಕ್ಷೇಮದ ವ್ಯಾಖ್ಯಾನ ಆಲ್ಫ್ರೆಡ್ ಮಾರ್ಷಲ್ ಅವ್ರದ್ದು. ಇನ್ನು ಕೊರತೆಯ ವ್ಯಾಖ್ಯಾನ ನೋಡ್ತೀವಿ, ಯಾರ್ದು? ಲಿಯೋನಲ್ ರಾಬಿನ್ಸನ್ ಅವ್ರದ್ದು. ಇನ್ನು ಸಿಲೆಬಸ್ ಒಳಗೆ ನೋಡ್ಬೇಕಾದ್ರೆ ನಾವು ಆರ್ಥಿಕ ಅಭಿವೃದ್ಧಿ, ಎಕನಾಮಿಕ್ ಡೆವಲಪ್ಮೆಂಟ್ ಮತ್ತು ಗ್ರೋತ್ ಅನ್ನು ಕೂಡ ಇಲ್ಲಿ ನಾವು ನೋಡ್ತೀವಿ. ಯಾವುದು? ಎಕನಾಮಿಕ್ ಡೆವಲಪ್ಮೆಂಟ್ ಮತ್ತು ಗ್ರೋತ್ ಇಲ್ಲಿ ಕೂಡ ಇದನ್ನ ಅಧ್ಯಯನ ಮಾಡ್ಬೇಕಾಗತ್ತ. ಇಲ್ಲಿ ವಿಶೇಷವಾಗಿ ಆರ್ಥಿಕ ಅಭಿವೃದ್ಧಿ, ಬೆಳವಣಿಗೆ, ಸುಸ್ಥಿರ ಅಭಿವೃದ್ಧಿ, ವಿಶೇಷವಾಗಿ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಬರ್ತಾವ 17 ಮತ್ತು ಭಾರತದ ಒಂದು ನೀತಿ ಆಯೋಗ ಕೂಡ SDG ಗೋಲ್ಗಳನ್ನ ಪ್ರಕಟಣೆ ಮಾಡ್ತಕ್ಕಂಥ ವಿಚಾರ ಕೂಡ ನಾವಿಲ್ಲಿ ಅಧ್ಯಯನ ಮಾಡ್ಬೇಕಾಗತ್ತ. ಅದಾದ್ಮೇಲೆ ನಾವ್ ಇಲ್ಲಿ ಏನ್ ನೋಡ್ತೀವಿ ಅಂದ್ರೆ ನ್ಯಾಷನಲ್ ಇನ್ಕಮ್ ನೋಡ್ತೀವಿ. ಯಾವುದು? ನ್ಯಾಷನಲ್ ಇನ್ಕಮ್ ಅಧ್ಯಯನ ಮಾಡ್ಬೇಕಾಗತ್ತ. ಯಾಕಂದ್ರೆ ಅಲ್ಲಿ ಕಾನ್ಸೆಪ್ಟ್ ಬರ್ತಾವ. ರಾಷ್ಟ್ರೀಯ ಆದಾಯದ ವಿವಿಧ ಪರಿಕಲ್ಪನೆ ನೋಡ್ತೀವಿ, ಮಾಪನ ವಿಧಾನಗಳನ್ನ ನೋಡ್ತೀವಿ, ಮತ್ತು ಭಾರತದಲ್ಲಿ ರಾಷ್ಟ್ರೀಯ ಆದಾಯವನ್ನು ಇನ್ಕಮ್ ಯಾರು ಅದನ್ನ ಮಾಡ್ತಾರೆ ಅನ್ನೋದು ಕೂಡ ನೋಡ್ತೀವಿ. ಮತ್ತು ಹೊಸ ಒಂದು ನ್ಯೂ ಎಕನಾಮಿಕ್ಸ್ ಪಾಲಿಸಿ ಕೂಡ ಇಲ್ಲಿ ನೋಡ್ಬೇಕಾಗತ್ತ. ನ್ಯೂ ಎಕನಾಮಿಕ್ ಪಾಲಿಸೀಸ್ ಇವುಗಳನ್ನು ಕೂಡ ನಾವಿಲ್ಲಿ ಅಧ್ಯಯನ ಮಾಡ್ಬೇಕಾಗತ್ತ. ಇದಾದ್ಮೇಲೆ ಏನ್ ನೋಡ್ತೀವಿ ಅಂದ್ರೆ ನಾವು ಮಾನವ ಅಭಿವೃದ್ಧಿ HDR ಅಂದ್ರೆ ಹ್ಯೂಮನ್ ಡೆವಲಪ್ಮೆಂಟ್ ರಿಸೋರ್ಸ್, ಇದನ್ನು ಕೂಡ ಇಲ್ಲಿ ನಾವು ಅಧ್ಯಯನ ಮಾಡ್ಬೇಕಾಗತ್ತೆ. ಇಲ್ಲಿ ಏನ್ ನೋಡ್ತೀವಿ ಅಂದ್ರೆ ನಾವು ವಿಶೇಷವಾಗಿ ಈ ಮಾಲ್ಥಸನ ಒಂದು ಜನಸಂಖ್ಯಾ ಸಿದ್ಧಾಂತವನ್ನ ಅಧ್ಯಯನ ಮಾಡ್ಬೇಕಾಗತ್ತೆ. ಯಾವುದು? ಮಾಲ್ಥಸನ ಜನಸಂಖ್ಯಾ ಸಿದ್ಧಾಂತವನ್ನು ಕೂಡ ನಾವು ಅಧ್ಯಯನ ಮಾಡ್ಬೇಕಾಗತ್ತ. ಜನಸಂಖ್ಯಾ ಸಿದ್ಧಾಂತ ಇದನ್ನ ವಿಶೇಷವಾಗಿ ಆಪ್ಷನಲ್ ಸಬ್ಜೆಕ್ಟ್ ದವರು ಜಾಸ್ತಿ ಓದ್ತಾರೆ. ಬಟ್ ಇಲ್ಲಿ ಮಾಲ್ಥಸ್ ಏನ್ ಹೇಳಿದ, ಜನಸಂಖ್ಯೆ ಯಾವ್ಯಾವ ಹಂತದಲ್ಲಿ ಯಾವ ಬೆಳವಣಿಗೆ ಹೊಂದುತ್ತೆ ಅನ್ನೋದನ್ನ ನೋಡ್ಬೇಕಾಗತ್ತ. ನಾವು ವಿಶೇಷವಾಗಿ ನಮ್ಮ ಭಾರತದಲ್ಲಿ ಈ ಒಂದು ಡಿವೈಡ್ ಇಯರ್ ಅಂತ ನೋಡ್ತೀವಿ. ಇದು 1920ರ ಒಂದು ದಶಕದಲ್ಲಿ ಕೂಡ ನಾವು ನೋಡ್ತಾ ಇದ್ದೀವಿ ಇದನ್ನ. ಇನ್ನು ಇದೇ ಒಂದು ಪಾಠದಲ್ಲಿ 2011ರ ಒಂದು ಜನಗಣತಿ ಕೂಡ ನಾವು ನೋಡ್ಬೇಕಾಗತ್ತ. ಅದ್ರ ಜೊತೆ ಇನ್ನೊಂದು ಫ್ಯಾಮಿಲಿ ಪ್ಲಾನಿಂಗ್ ಕುಟುಂಬ ಯೋಜನೆಗೆ ಸಂಬಂಧಿಸಿದಂತೆ ಕೆಲವು ವಿಚಾರಗಳನ್ನ ತಿಳ್ಕೊಬೇಕಾಗತ್ತ. ಹಾಗಾಗಿ ಈ ಮಾಲ್ಥಸನ ಒಂದು ಜನಸಂಖ್ಯಾ ಸಿದ್ಧಾಂತ ಪ್ರಮುಖವಾಗಿರ್ತಕ್ಕಂಥ ವಿಚಾರವನ್ನು ನೋಡ್ತೀವಿ. ಆಮೇಲೆ ಏನು ಓದ್ಬೇಕಂದ್ರೆ ನಾವು ಪಾವರ್ಟಿ ಮತ್ತು ಅನ್ಎಂಪ್ಲಾಯ್ಮೆಂಟ್ ಕುರಿತಾಗಿ ಅಧ್ಯಯನ ಮಾಡ್ಬೇಕಾಗತ್ತೆ ಇಲ್ಲಿ. ಯಾಕಂದ್ರೆ ಇದು ಸಂಬಂಧಪಟ್ಟಂಗೆ ಕೆಲವು ಪ್ರಶ್ನೆಗಳನ್ನ ಕೇಳ್ತಕ್ಕಂಥ ವಿಚಾರ ನೋಡ್ತಾ ಇದೀವಿ. ಆಮೇಲೆ ಅಗ್ರಿಕಲ್ಚರ್ಗೂ ಸಂಬಂಧಪಟ್ಟಂತ ಒಂದು ಟಾಪಿಕ್ ಓದ್ಬೇಕಾಗತ್ತ. ಇಲ್ಲಿ ಏನ್ ನೋಡ್ತೀವಿ ಅಂದ್ರೆ ಭಾರತದಲ್ಲಿರ್ತಕ್ಕಂಥ ಭೂ ಬಳಕೆಯ ಸ್ವರೂಪ, ನೀರಾವರಿ, ಕೃಷಿ ಹಣಕಾಸು, ಆಹಾರ ಭದ್ರತೆಯಲ್ಲಿ ಕೃಷಿಯ ಪಾತ್ರ, ರಾಷ್ಟ್ರೀಯ ಕೃಷಿ ಸಂಹಿತೆ ಮತ್ತು ವಿಶೇಷವಾಗಿ ಈ WTO ನ ಒಂದು ಕೆಲವು ನೀತಿ ನಿಯಮಗಳು ಕೂಡ ನಾವಿಲ್ಲಿ ಅಧ್ಯಯನ ಮಾಡ್ಬೇಕಾಗತ್ತೆ.
ಇದಾದ್ಮೇಲೆ ಏನೈತೆ ಅಂದ್ರೆ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ ಇಂಡಸ್ಟ್ರಿಯಲ್ ಗ್ರೋತ್ ಸಂಬಂಧಪಟ್ಟಂತ ವಿಚಾರಗಳನ್ನ ತಿಳ್ಕೊಬೇಕಾಗತ್ತೆ. ಅದ್ರ ಜೊತೆ ನಾವು ಪ್ರಮುಖವಾಗಿ ಮತ್ತೆ ಕಮರ್ಷಿಯಲ್ ಬ್ಯಾಂಕ್ಸ್ ಗಳನ್ನ ಅಧ್ಯಯನ ಮಾಡ್ಬೇಕು ಇಲ್ಲಿ. ಏನು ಕಮರ್ಷಿಯಲ್ ಬ್ಯಾಂಕ್ಸ್ ಯಾವಾಗ ಬೆಳವಣಿಗೆ ಹೊಂದಿದ್ದು, ಮತ್ತೆ ಭಾರತದಲ್ಲಿರ್ತಕ್ಕಂಥ ಖಾಸಗಿ ಬ್ಯಾಂಕ್ಗಳೆಷ್ಟು, ಸರ್ಕಾರಿ ಸಂಸ್ಥೆ ಸ್ವಾಮ್ಯದ ಬ್ಯಾಂಕ್ಗಳೆಷ್ಟು, ಅದರಲ್ಲಿ ಶೆಡ್ಯೂಲ್ ಬ್ಯಾಂಕ್ಗಳೆಷ್ಟು, ಮತ್ತು RRBಗಳು ಬರ್ತಾವೆ ಕೆಲವೊಂದು. ಯಾವುದು ರೂರಲ್ ಬ್ಯಾಂಕಿಂಗ್ಗಳೆಷ್ಟು, ಕರ್ನಾಟಕದಲ್ಲಿರ್ತಕ್ಕಂಥ ಏನು ಗ್ರಾಮೀಣ ಬ್ಯಾಂಕ್ಗಳ ಸಂಖ್ಯೆ ಎಷ್ಟಂತ ಇವಾಗ ನೋಡ್ಬೇಕಾಗತ್ತೆ. ಅದ್ರ ಜೊತೆ ವಿದೇಶಿ ಬ್ಯಾಂಕ್ಗಳನ್ನು ಕೂಡ ನಾವು ಇಲ್ಲಿ ಅಧ್ಯಯನ ಮಾಡ್ಬೇಕಾಗತ್ತ. ಇದಾದ ನಂತರ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಪ್ರಮುಖವಾಗಿ ನಾವು RBI ನ ಬೆಳವಣಿಗೆ ಕೂಡ ಅಧ್ಯಯನ ಮಾಡ್ಬೇಕಾಗತ್ತ. ಯಾಕಂದ್ರೆ ಭಾರತದಲ್ಲಿರ್ತಕ್ಕಂಥ ಒಂದು ಪ್ರಮುಖ ಏನು ಆ, ಹಣಕಾಸು ಸಂಸ್ಥೆ ಅಂದ್ರೆ RBI ಆಗತ್ತ. ಇಲ್ಲಿ ಏನಕ್ಕಂದ್ರೆ RBI ಹಣವನ್ನು ಮುದ್ರಣ ಮಾಡೋದು, ಮಾರುಕಟ್ಟೆ ನಿಯಂತ್ರಣ ಮಾಡುತ್ತಿಲ್ಲಿ, ಓಪನ್ ಮಾರ್ಕೆಟ್ ಸಿಸ್ಟಮ್ ನೋಡ್ತೀವಿ, ಹಣದುಬ್ಬರ ನಿಯಂತ್ರಣ ಮಾಡೋದು ನೋಡ್ತೀವಿ, ಮುಕ್ತ ಏನದು ಓಪನ್ ಮಾರ್ಕೆಟ್ ಸಿಸ್ಟಮ್ ಅನ್ನು ಯಾವ ತರ ಹ್ಯಾಂಡಲ್ ಮಾಡ್ತಾರೆ ಅನ್ನೋದು ಕೂಡ ನೋಡ್ತೀವಿ. ಇಲ್ಲಿ SLR ನೋಡ್ತೀವಿ, ರೆಪೋ ರೇಟ್ ನೋಡ್ತೀವಿ, ರಿವರ್ಸ್ ರೆಪೋ ರೇಟ್ ನೋಡ್ತೀವಿ. ಸೊ ಹೀಗೆ RBI ನ ಪ್ರಮುಖ ವಿಚಾರಗಳನ್ನ ನಾವು ತಿಳ್ಕೊಬೇಕಾಗತ್ತ. ಅದಾದ್ಮೇಲೆ ಹಣ ಪ್ರಸರಣ ಅತಿ ಪ್ರಸರಣ ಕೂಡ ಅಧ್ಯಯನ ಮಾಡಬೇಕಾಗತ್ತ. ಏನು ಇನ್ಫ್ಲೇಷನ್ ನೋಡ್ತೀವಿ, ಏನು ಇನ್ಫ್ಲೇಷನ್, ಇನ್ನೊಂದು ಸ್ಟ್ಯಾಗ್ಫ್ಲೇಷನ್. ಸೊ ಹೀಗೆ ಅದು ಹಣದುಬ್ಬರದ ಹಲವು ಪ್ರಕಾರಗಳು ಕೂಡ ನಾವಿಲ್ಲಿ ಅಧ್ಯಯನ ಮಾಡಬೇಕಂತ. ಇನ್ನೊಂದು ಭಾರತದ ಒಂದು ವಿದೇಶಿ ವ್ಯಾಪಾರ ನೀತಿಯನ್ನು ಕೂಡ ನಾವಿಲ್ಲಿ ಅಧ್ಯಯನ ಮಾಡಬೇಕಾಗತ್ತೆ. ಏನು ಭಾರತದ ಒಂದು ವಿದೇಶಿ ವ್ಯಾಪಾರ ನೀತಿ, ಫಾರಿನ್ ಏನಿದು FDI ಇದರಲ್ಲಿ ಸಂಬಂಧಪಟ್ಟಂಗೆ, ಮತ್ತು ಭಾರತದ ವಿದೇಶಿ ವ್ಯಾಪಾರ ಬಹಳ ಮುಖ್ಯ ಆಗತ್ತ. ಇಲ್ಲಿ ಕೂಡ ನಾವು ಹಲವು ವಿಚಾರಗಳನ್ನು ನೋಡ್ತೀವಿ. ಏನು ಹಲವು ವಿಚಾರಗಳನ್ನು ನೋಡ್ತೀವಿ. ಇಲ್ಲಿ ಏನ್ ನೋಡ್ತೀವಿ ಅಂದ್ರೆ ವಿಶೇಷವಾಗಿ ನಾವು ಇಲ್ಲಿ ಪಾವತಿ ಸಿಲುಕಿನ ಕುರಿತಾಗಿ ಅಧ್ಯಯನ ಮಾಡ್ಬೇಕಾಗತ್ತ. ಪಾವತಿ ಸಿಲುಕಿನ ಕುರಿತಾಗಿ ಅಧ್ಯಯನ ಮಾಡಬೇಕು. ಮತ್ತು ವಿದೇಶಿ ಬಂಡವಾಳ ಭಾರತದಲ್ಲಿ FDI ಯಾವ ತರ ಯಾವ ದೇಶಗಳು ಎಷ್ಟು ಹೂಡಿಕೆ ಮಾಡಿದ್ದಾರೆ ಮತ್ತೆ ಏನು ಮಾಡಿದ್ದಾರೆ ಅನ್ನೋದು ಕೂಡ ಕರೆಂಟ್ ಅಫೇರ್ಸ್ ಬೇಸಿಸ್ ಮೇಲೆ ಇಲ್ಲಿ ನಮಗೆ ಪ್ರಶ್ನೆ ಕೇಳ್ತಾರ. ಇದಾದ್ಮೇಲೆ ಇನ್ನೊಂದು ಏನಂದ್ರೆ ಅಂತಾರಾಷ್ಟ್ರೀಯ ಆರ್ಥಿಕ ಸಂಘಟನೆಗಳು ನೋಡ್ತೀವಿ ನಾವು. ಅಂತಾರಾಷ್ಟ್ರೀಯ ಆರ್ಥಿಕ ಸಂಘಟನೆಗಳು, ಇಂಟರ್ನ್ಯಾಷನಲ್ ಮಾನಿಟರಿ ಆರ್ಗನೈಸೇಷನ್, ಇವುಗಳನ್ನ ನೋಡ್ತೀವಿ. ಇಲ್ಲಿ ವಿಶೇಷವಾಗಿ ನಾವು ವರ್ಲ್ಡ್ ಬ್ಯಾಂಕ್ ಅಧ್ಯಯನ ಮಾಡ್ಬೇಕಾಗತ್ತ. ಇನ್ನು ವರ್ಲ್ಡ್ ಬ್ಯಾಂಕ್ ಅಧ್ಯಯನ ಮಾಡಬೇಕು. ಇನ್ನು IMF ಕೂಡ ಇಲ್ಲಿ ಅಧ್ಯಯನ ಮಾಡ್ಬೇಕಾಗತ್ತ. ಅದ್ರ ಜೊತೆ ನಾವು ಇನ್ನು ಒಂದು ಸಂಘಟನೆಗಳು ನೋಡ್ತೀವಿ ಇಲ್ಲಿ, ಬ್ರಿಕ್ಸ್ ಅಂತ ಸಂಘಟನೆಗಳನ್ನ. ಆಮೇಲೆ ಇಲ್ಲಿ IMF ಆದ್ಮೇಲೆ ನಮಗೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಕೂಡ ನಾವು ಅಧ್ಯಯನ ಮಾಡ್ಬೇಕಾಗತ್ತ. ಇನ್ನೊಂದು G7, ಆಮೇಲೆ G20, ಆಮೇಲೆ ಸಾರ್ಕು, ಆಮೇಲೆ ವಿಶೇಷವಾಗಿ ಈಗ ಸಾರ್ಕ್ ನಂತರ ಬಿಮ್ಸ್ಟೆಕ್ ಹೆಚ್ಚಿನ ಆದ್ಯತೆಯನ್ನು ಪಡೆದುಕೊಳ್ಳತೈತಿ. ಯಾಕಂದ್ರೆ ಈ ಪಾಕಿಸ್ತಾನದ ಕಾರ್ಯಾಚರಣೆ ಮತ್ತು ಕೆಲವು ಭಯೋತ್ಪಾದನೆ ಚಟುವಟಿಕೆಯಿಂದ ಸಾರ್ಕ್ ಏನಾಗೈತೆ ಅಂದ್ರೆ ಸ್ವಲ್ಪ ಸ್ಟಾಪ್ ಆಗೈತಿ ಈಗ. ಆಮೇಲೆ SCO ನೋಡ್ತೀವಿ, ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ನೋಡ್ತೀವಿ. OPEC ಬಹಳ ಪಾತ್ರ ವಹಿಸ್ತಕ್ಕಂಥ ವಿಚಾರಗಳು ಕೂಡ ನಾವಿಲ್ಲಿ ಕಾಣ್ತೀವಿ. ಇಷ್ಟು ಪ್ರಮುಖವಾದ ಅಂತಾರಾಷ್ಟ್ರೀಯ ಆರ್ಥಿಕ ಸಂಘಟನೆಗಳ ಕುರಿತಾಗಿ ನಾವು ಅಧ್ಯಯನ ಮಾಡ್ಬೇಕಾಗತ್ತ. ಅದ್ರ ಜೊತೆ ಇನ್ನೇನಪ್ಪಾ ಅಂದ್ರೆ ವಿಶೇಷವಾಗಿ ಈ ಆರ್ಥಿಕ ಯೋಜನೆಗಳ ಕುರಿತಂತೆ, ವಿಶೇಷವಾಗಿ ಈ ಪ್ಲಾನಿಂಗ್ಸ್ಗಳ ಕುರಿತಂತೆ ಅಧ್ಯಯನ ಮಾಡ್ಬೇಕಾಗತ್ತ. ಅದ್ರ ಜೊತೆ ವಿಶೇಷವಾಗಿ ಮತ್ತೆ ಬಡ್ಜೆಟ್ ಕುರಿತಂತೆ ನಾವು ಅಧ್ಯಯನ ಮಾಡ್ಬೇಕಂತ. ಇಲ್ಲಿ ಇನ್ನೊಂದು ಯಾವ್ದಂದ್ರೆ ಒಂದು ಇಂಡಿಯಾ ಕೂಡ ಅಧ್ಯಯನ ಮಾಡಬೇಕು. ಅದ್ರ ಜೊತೆ ಕರ್ನಾಟಕದ ಒಂದು ಬಜೆಟ್ ಕೂಡ ನಾವಿಲ್ಲಿ ನೋಡ್ಬೇಕು. ಇನ್ನೊಂದು ವಿಶೇಷವಾಗಿ ಇರ್ತಕ್ಕಂಥ ಎಕನಾಮಿಕ್ ಸರ್ವೆ ಕೂಡ ನಾವಿಲ್ಲಿ ನೋಡ್ಬೇಕಾಗತ್ತೆ. ಇಷ್ಟು ನಮ್ಗೆ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಮಾರ್ಕ್ಸ್ ಕಡಿಮೆ ಇದ್ರೂ ಕೂಡ ಸಿಲೆಬಸ್ ಜಾಸ್ತಿ ಐತಿ. ಅನಿವಾರ್ಯತೆಯಿಂದಾಗಿ ನಾವು ಚಿಕ್ಕದಾಗಿರ್ತಕ್ಕಂಥ ಒಂದು ಕಂಟೆಂಟ್ ಗಳ ಮೂಲಕ ಅಧ್ಯಯನ ಮಾಡ್ಬೇಕಾಗತ್ತ. ಹಾಗಾಗಿ ಯಾರು ಕೂಡ ನಿರ್ಲಕ್ಷ್ಯ ಮಾಡಕ್ ಹೋಗ್ಬೇಡ್ರಿ. 4ರಿಂದ 5 ಮಾರ್ಕ್ಸ್ಗಳು ಕೂಡ ನಮ್ಮ ಭವಿಷ್ಯವನ್ನು ನಿರ್ಮಾಣ ಮಾಡತಕ್ಕಂಥ ಏನು ಅಂಕಗಳನ್ನು ನಾವು ಪಡಿಲೇಬೇಕಾಗತ್ತ. ಹಾಗಾದ್ರೆ ಬನ್ನಿ ಇವತ್ತಿನ ಒಂದು ಕ್ಲಾಸ್ನಲ್ಲಿ ಒಂದು ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಕೆಲವು ವಿಚಾರಗಳನ್ನ ತಿಳ್ಕೊಳ್ಳೋಣ. ಅರ್ಥಶಾಸ್ತ್ರ ಎಂಬ ಒಂದು ಪದ ಏನಾಗುತ್ತೆ ಅಂದ್ರೆ ಗ್ರೀಕ್ ಭಾಷೆ ಓಕೋಸ್ ಮತ್ತು ನೋಮಸ್ ಎಂಬ 2 ಪದಗಳಿಂದ ಬಂದಿರತಕ್ಕಂಥ ವಿಚಾರವನ್ನ ನಾವು ನೋಡ್ತೀವಿ. ಇನ್ನು ಓಕೋಸ್ ಎಂದರೆ ಗ್ರಹ ಅಥವಾ ಹೌಸ್, ಇನ್ನು ನೋಮೋಸ್ ಎಂದರೆ ಏನ್ ನೋಡ್ತೀವಿ, ನಿರ್ವಹಣೆ, ಮ್ಯಾನೇಜ್ಮೆಂಟ್. ಅಂದರೆ ಪ್ರಸ್ತುತ ಅರ್ಥಶಾಸ್ತ್ರ ಅಧ್ಯಯನ ಕೇವಲ ಗ್ರಹ ನಿರ್ವಹಣೆಗೆ ಸೀಮಿತವಾದ ವಿಶಾಲ ವ್ಯಾಪ್ತಿಯನ್ನು ಹೊಂದಿದ್ದನ್ನು ನೋಡ್ತೀವಿ. ಹಾಗಾದ್ರೆ ಇಲ್ಲಿ ಏನಂದ್ರೆ ಈ ಒಂದು ಪದಸ್ಯ ಅರ್ಥ ನೋಡ್ಬೇಕಾದ್ರೆ ನಾವು ಗ್ರಹ ಮತ್ತು ನಿರ್ವಹಣೆ ಈ 2 ಪದಗಳು ಮುಖ್ಯ ಆಗ್ತವ. ಯಾಕಂದ್ರೆ ನಾವು ಹಿಂದಿನ ಕಾಲದಲ್ಲಿ ಹೋಮ್ ಮ್ಯಾನೇಜ್ಮೆಂಟ್ ಅಂತ ಕರಿತಿದೀವಿ ಅಥವಾ ಹೌಸ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಬಟ್ ಗ್ರಹ ಅಂದ್ರೆ ಇವಾಗ ನಾವು ವಿಶಾಲಾತ್ಮಕ ಅರ್ಥದಲ್ಲಿ ಒಂದು ರಾಷ್ಟ್ರ ಅಂತ ಅನ್ಕೋಬಹುದು ನಾವಿಲ್ಲಿ, ಅಥವಾ ಒಂದು ವ್ಯವಸ್ಥೆ ಅಂತ ತಿಳ್ಕೋಬಹುದು. ಅಂದ್ರೆ ಒಂದು ರಾಷ್ಟ್ರದ ಆರ್ಥಿಕ ಚಟುವಟಿಕೆಗಳನ್ನ ಅಧ್ಯಯನ ಮಾಡತಕ್ಕಂತ ಒಂದು ವಿದ್ಯಮಾನವನ್ನ ಏನಂತೀವಿ ಅಂದ್ರೆ ನಾವು ಅರ್ಥಶಾಸ್ತ್ರ ಅಥವಾ ಆರ್ಥಿಕ ಚಟುವಟಿಕೆ ಅಂತ ಕರಿತೀವಿ. ಹಾಗಾಗಿ ಓಕೋಸ್ ಅಂದ್ರೆ ಈಗ ನಾವು ಮುಂಚೆ ಏನಾಗುತ್ತೆ ಅಂದ್ರೆ ಗ್ರಹ ಅಂತ ಕರ್ಕೋತಿದ್ರು. ಬಟ್ ಈಗ ವಿಶಾಲಾತ್ಮಕ ದೃಷ್ಟಿಯಿಂದ ನಾವು ನೋಡೋದಾದ್ರೆ
ಗ್ರಹ ಎಂದರೆ ಒಂದು ರಾಷ್ಟ್ರ, ಆ ರಾಷ್ಟ್ರದಲ್ಲಿರ್ತಕ್ಕಂಥ ಆರ್ಥಿಕ ಚಟುವಟಿಕೆಗಳ ಅಧ್ಯಯನವನ್ನ ನಾವು ಅರ್ಥಶಾಸ್ತ್ರ ಅಂತ ಕೂಡ ಕರಿತೀವಿ. ಇನ್ನು ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಕೆಲವು ವ್ಯಾಖ್ಯಾನಗಳನ್ನ ನೋಡೋಣ. ಒಂದು ಸಂಪತ್ತಿನ ವ್ಯಾಖ್ಯಾನ ನೋಡ್ತೀವಿ. 1776ರಲ್ಲಿ ಯಾರು ಅಡಮ್ ಸ್ಮಿತ್ ಅವರು ತಮ್ಮ ಜನಪ್ರಿಯ ಗ್ರಂಥವಾದ ರಾಷ್ಟ್ರಗಳ ಸಂಪತ್ತು, ವೆಲ್ತ್ ಆಫ್ ನೇಷನ್ ಎಂಬ ಗ್ರಂಥದಲ್ಲಿ ಅರ್ಥಶಾಸ್ತ್ರದ ವ್ಯವಸ್ಥಿತ ಅಧ್ಯಯನವನ್ನು ಪ್ರಾರಂಭಿಸಿ ಅರ್ಥಶಾಸ್ತ್ರವನ್ನು ತಮ್ಮದೇ ಆದ ಭಾಷೆಯಲ್ಲಿ ಮತ್ತು ತಮ್ಮದೇ ಆದ ಸಿದ್ಧಾಂತದಲ್ಲಿ ವ್ಯಾಖ್ಯಾನವನ್ನು ಮಾಡಿದರು. ಹಾಗಾಗಿ ನಾವು ಇವನ್ನ ಅಡಮ್ ಸ್ಮಿತ್ ಅವರನ್ನ ಅರ್ಥಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಸ್ಮಿತ್ ಅವರ ಪ್ರಕಾರ ಅರ್ಥಶಾಸ್ತ್ರ ಮಾನವನ ಸಂಪತ್ತನ್ನು ಹೇಗೆ ಗಳಿಸುತ್ತದೆ ಮತ್ತು ಹೇಗೆ ವೆಚ್ಚ ಮಾಡುತ್ತಾನೆ ಎಂಬುದರ ಕುರಿತಾಗಿ ಅಧ್ಯಯನ ಮಾಡುವ ಒಂದು ವಿಜ್ಞಾನವಾಗಿದೆ ಅಂತ ಹೇಳ್ತಾರೆ. ನೋಡಿ, ಯಾವುದೇ ಒಬ್ಬ ವ್ಯಕ್ತಿ ತನ್ನ ಒಂದು ಸಂಪತ್ತವನ್ನ ಹೇಗೆ ಗಳಿಸ್ತಾನೆ ಮತ್ತು ಅದನ್ನು ಹೇಗೆ ವೆಚ್ಚ ಮಾಡುತ್ತಾನೆ ಅಥವಾ ಖರ್ಚು ಮಾಡ್ತಾನೆ ಎಂಬ ಒಂದು ಆ ಒಂದು ವ್ಯವಸ್ಥೆಯನ್ನ ಮತ್ತು ಆ ಪ್ರಕ್ರಿಯೆಯನ್ನ ಅಧ್ಯಯನ ಮಾಡುವ ಒಂದು ವಿಧಾನ ಅಥವಾ ವಿಜ್ಞಾನ ಅಂತ ಯಾರು ಹೇಳ್ತಾರೆ ಅಂದ್ರೆ ಯಾರು ಅಡಮ್ ಸ್ಮಿತ್ ಅವರು ಹೇಳ್ತಾರೆ. ಹಾಗಾಗಿ ಇವರ ಒಂದು ಡೆಫಿನಿಷನ್ ಆಫ್ ವೆಲ್ತ್ ವ್ಯಾಖ್ಯಾನ ಮತ್ತು ಸಂಪತ್ತಿನ ಕುರಿತಾಗಿರ್ತಕ್ಕಂಥ ವ್ಯಾಖ್ಯಾನ ಒಂದು ಅತಿ ಹೆಚ್ಚಿನ ಒಂದು ಮಹತ್ವವನ್ನು ಪಡೆದಿರ್ತಕ್ಕಂಥ ವಿಚಾರವನ್ನು ನಾವಿಲ್ಲಿ ಕಾಣ್ತೀವಿ. ಇದಾದ್ಮೇಲೆ ನಾವು ನೋಡ್ತೀವಿ ಯೋಗಕ್ಷೇಮದ ವ್ಯಾಖ್ಯಾನ, ವೆಲ್ಫೇರ್ ಡೆಫಿನಿಷನ್. ಆಲ್ಫ್ರೆಡ್ ಮಾರ್ಷಲ್ ಅವರು 1890ರಲ್ಲಿ ತಮ್ಮ ಅರ್ಥಶಾಸ್ತ್ರದ ತತ್ವಗಳು ದ ಪ್ರಿನ್ಸಿಪಲ್ ಆಫ್ ಎಕನಾಮಿಕ್ಸ್ ಎಂಬ ಗ್ರಂಥದಲ್ಲಿ ಮೊದಲ ಬಾರಿಗೆ ರಾಜಕೀಯ ಅರ್ಥಶಾಸ್ತ್ರ ಎಂಬುದನ್ನು ಅರ್ಥಶಾಸ್ತ್ರ ಎಂದು ಕರೆಯುವುದರ ಮೂಲಕ ಅರ್ಥಶಾಸ್ತ್ರಕ್ಕೆ ಒಂದು ಸ್ವತಂತ್ರ ಅಸ್ತಿತ್ವವನ್ನು ನೀಡಿದರು. ಆಮೇಲೆ ಮಾರ್ಷಲ್ ಅವರ ಪ್ರಕಾರ ಮಾನವನ ಸಂಪತ್ತಿನಿಗಿಂತ ಮಾನವನ ಯೋಗಕ್ಷೇಮವೇ ಹೆಚ್ಚು ಅದರ ಕುರಿತಾಗಿ ಅಧ್ಯಯನ ಮಾಡತಕ್ಕಂಥ ಒಂದು ವೈಜ್ಞಾನಿಕ ಒಂದು ಪ್ರಕ್ರಿಯೆಯನ್ನ ಅರ್ಥಶಾಸ್ತ್ರ ಅಂತ ಕರೀತಾರೆ ಅಂತ ಹೇಳಿದ್ರು. ಅಂದ್ರೆ ಇವರು ಕೂಡ ನಮ್ಮ ಭಾರತದ ಒಂದು ಸಂವಿಧಾನದಲ್ಲಿ, ಯಾವುದು ಭಾರತ ಸಂವಿಧಾನದ ಒಂದು 4ನೇ ಭಾಗದಲ್ಲಿ ಕೂಡ ನಾವು ಈ ವೆಲ್ಫೇರ್ ಸ್ಟೇಟ್ ಕುರಿತಂತೆ ಓದ್ತೀವಿ. ನಾವು ಯಾವುದು ವೆಲ್ಫೇರ್ ಸ್ಟೇಟ್, ಕಲ್ಯಾಣ ರಾಜ್ಯದ ಕಲ್ಪನೆ ಕುರಿತಾಗಿ ಓದ್ತೀವಿ. ಹಾಗಾಗಿ ಒಂದು ಮಾನವನ ಸಂಪತ್ತಿನಿಗಿಂತ ಆ ರಾಷ್ಟ್ರದಲ್ಲಿರೋ ಮಾನವರ ಅಥವಾ ಪ್ರಜೆಗಳ ಯೋಗಕ್ಷೇಮವೇ ಮುಖ್ಯ. ಹಾಗಾಗಿ ಒಂದು ಮಾನವರ ಒಂದು ಅಭಿವೃದ್ಧಿಯೇ ಒಂದು ಮಾನವರ ಅಭಿವೃದ್ಧಿಯೇ ಇಲ್ಲಿ ಅರ್ಥಶಾಸ್ತ್ರದ ಒಂದು ಪ್ರಕ್ರಿಯೆ ಅಂತ ಯಾರು ಹೇಳ್ತಾರೆ ಅಂದ್ರೆ ಆಲ್ಫ್ರೆಡ್ ಮಾರ್ಷಲ್ ಅವರು ಹೇಳ್ತಾರೆ. ಇನ್ನು ಮತ್ತೊಂದು ಪ್ರಮುಖ ಒಂದು ಡೆಫಿನಿಷನ್ ನೋಡಿದ್ರೆ ಕೊರತೆಯ ವ್ಯಾಖ್ಯಾನ ಅಥವಾ ಸ್ಕ್ಯಾರ್ಸಿಟಿ ಡೆಫಿನಿಷನ್ ಅಂತ ನೋಡ್ತೀವಿ ನಾವಿಲ್ಲಿ. ಇದನ್ನ ಯಾರು ಮಂಡನೆ ಮಾಡ್ತಾರೆ ಅಂದ್ರೆ ಲಿಯೋನೆಲ್ ರಾಬಿನ್ಸನ್ ಅವರು 1932ರಲ್ಲಿ ಪ್ರಕಟಿಸಿದ ಅರ್ಥಶಾಸ್ತ್ರದ ಸ್ವರೂಪ ಮತ್ತು ಮಹತ್ವ ಎಂಬ ಗ್ರಂಥದಲ್ಲಿ ಕೊರತೆಯ ವ್ಯಾಖ್ಯಾನವನ್ನ ಅವರು ಮಂಡನೆ ಮಾಡಿದರು. ಏನಿಲ್ಲಿ ಕೊರತೆಯ ವ್ಯಾಖ್ಯಾನ ಅಂದ್ರೆ ರಾಬಿನ್ಸನ್ ಅವರ ಪ್ರಕಾರ ಅರ್ಥಶಾಸ್ತ್ರವು ಅಪರಿಮಿತ ಬಯಕೆಗಳು, ಕೊರತೆಯಿಂದ ಕೂಡಿರ್ತಕ್ಕಂಥ ಸಂಪನ್ಮೂಲಗಳು ಮತ್ತು ಬಹು ಆಯ್ಕೆಗೆ ಲಭ್ಯವಿರುವ ಸಂಪನ್ಮೂಲಗಳ ಬಗ್ಗೆ ಮಾನವನ ವರ್ತನೆಯನ್ನು ಕುರಿತು ಅಧ್ಯಯನ ಮಾಡುವ ಒಂದು ವಿಜ್ಞಾನವಾಗಿದೆ ಅಂತ ಹೇಳ್ತಾರೆ ಅವರು. ಇಲ್ಲಿ ಕೊರತೆಯ ಸಂಪನ್ಮೂಲಗಳಿಗೆ ವಿಶೇಷ ಮಹತ್ವವನ್ನು ನೀಡಿದ್ದರಿಂದ ಇವರ ವ್ಯಾಖ್ಯಾನವನ್ನು ಕೊರತೆ ವ್ಯಾಖ್ಯಾನ ಅಂತ ಕರೀತಾರೆ. ಅಂದ್ರೆ ಇವರು ಏನ್ ಹೇಳ್ತಾರೆ ಅಂದ್ರೆ ಮನುಷ್ಯನ ಬಯಕೆಗಳು ಅಪರಿಮಿತ, ಅಂದ್ರೆ ಅದಕ್ಕೆ ಲೆಕ್ಕಕ್ಕೆ ಅನ್ಲಿಮಿಟೆಡ್ ಅಂತ ಹೇಳ್ತಾನೆ ಅವರು. ಅನ್ಲಿಮಿಟೆಡ್. ಅವರು ಬುದ್ಧ ಹೇಳಿದಾಗೆ ಆಸೆಯೇ ದುಃಖಕ್ಕೆ ಮೂಲ ಎಂಬ ಒಂದು ಪರಿಕಲ್ಪನೆ ನೋಡೋದಾದ್ರೆ ನಾವು ಮನುಷ್ಯನ ಆಸೆಗಳು ಹೇಗೆ ಅಪರಿಮಿತ ಮತ್ತು ಆ ಬಯಕೆಗಳಿಗೆ ನಿಯಂತ್ರಣ ಇಲ್ಲ ಅಂತ ಯಾರು ಒಂದ್ ಕಡೆ ಹೇಳಿದಾದ್ರೆ, ಈ ಬಯಕೆಗಳನ್ನ ಒಂದು ಬಯಕೆಗಳನ್ನ ಫುಲ್ಫಿಲ್ ಮಾಡಕ್ಕೆ ಈ ಸಂಪನ್ಮೂಲಗಳು ಸಾಕಾಗುವುದಿಲ್ಲ ಅಂತ ಹೇಳ್ತಾರೆ ಅವರು. ಯಾರು? ಸಂಪನ್ಮೂಲಗಳು ಸಾಕಾಗುವುದಿಲ್ಲ. ಅಂದ್ರೆ ಮಾನವನ ಬಯಕೆಗಳನ್ನು ಪೂರೈಸುವುದು ಅರ್ಥಶಾಸ್ತ್ರದ ಒಂದು ವಿಧಾನದಲ್ಲಿ ಆ ಬಯಕೆಗಳನ್ನು ಪೂರೈಸಲು ಅಪಾರ ಪರಿಮಿತವಾಗಿ ಆ ಸಂಪನ್ಮೂಲಗಳು ನಮಗೆ ಸಾಕಾಗುವುದಿಲ್ಲ. ಹಾಗಾಗಿ ಇಲ್ಲಿ ಮಾನವನ ಒಂದು ಬಿಹೇವಿಯರ್ ಎಕನಾಮಿಕ್ಸ್ ಕೂಡ ನಾವು ನೋಡ್ತೀವಿ. ಇಲ್ಲಿ ನೆನಪಿಟ್ಕೊಡ್ರಿ, ಬಿಹೇವಿಯರ್ ಎಕನಾಮಿಕ್ಸ್ ನೋಡ್ತೀವಿ. ಬಿಹೇವಿಯರ್ ಎಕನಾಮಿಕ್ಸ್ ಇದಕ್ಕೆ ಸಂಬಂಧಪಟ್ಟಂಗೆ ನಾವು ರಿಚರ್ಡ್ ತಾಲೆಲ್ 2018-19 ಒಂದು ಸಂದರ್ಭದಲ್ಲಿ ರಿಚರ್ಡ್ ತಾಲೆರ್ ಅವರಿಗೆ ರಿಚರ್ಡ್ ತಾಲೆರ್ ಇವರಿಗೆ ಏನಾಗಿತ್ತು ಅಂದ್ರೆ ನೋಬೆಲ್ ಒಂದು ಎಕನಾಮಿಕ್ಸ್ ಸಿಕ್ಕಿರ್ತಕ್ಕಂಥ ವಿಚಾರ ನೋಡ್ತೀವಿ. ಮಾನವನ ವರ್ತನೆ ಅದರ ಮೇಲೆ ಕೊಟ್ಟಿದ್ದಾರೆ. ಇವರ ಒಂದು ಪ್ರಮುಖ ಕೃತಿ ಯಾವ್ದಂದ್ರೆ ದಿ ನಡ್ಜ್ ಅಂತ ನೋಡ್ತೀವಿ. ಮತ್ತು ಮಿಸ್ ಬಿಹೇವಿಯರ್ ಎಂಬ ಒಂದು ಕೃತಿಯನ್ನು ಕೂಡ ಇವ್ರದ್ದು ರಚಿಸಿ ನೋಡ್ತೀವಿ. ಸೊ ನೆನಪಿಟ್ಕೊಡ್ರಿ, ಈ ಮಾನವನ ವರ್ತನೆಯಿಂದ ಈ ನನಗೆ ನೆನಪಾಯ್ತಿದ್ದು. ಹಾಗೆ ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಮನುಷ್ಯನ ಬಯಕೆಗಳು ಅಥವಾ ಆಶೆಗಳು ಅಪರಿಮಿತ. ಅವುಗಳನ್ನ ಫುಲ್ಫಿಲ್ ಮಾಡಕ್ಕೆ ನಮ್ಮಲ್ಲಿ ಇರ್ತಕ್ಕಂಥ ಸಂಪನ್ಮೂಲಗಳು ಅಥವಾ ಇರ್ತಕ್ಕಂಥ ಹಣಕಾಸಿನ ವ್ಯವಸ್ಥೆ ಕಡಿಮೆ ಐತೆ ಅನ್ನೋದನ್ನ ಇಲ್ಲಿ ಕೊರತೆಯ ವ್ಯಾಖ್ಯಾನದಲ್ಲಿ ನಾವು ಲಿಯೋನೆಲ್ ರಾಬಿನ್ಸನ್ ಅವರು ಹೇಳಿರ್ತಕ್ಕಂಥ ಅರ್ಥಶಾಸ್ತ್ರದ ಒಂದು ಸ್ವರೂಪ ಮತ್ತು ವಿಜ್ಞಾನದ ಮಹತ್ವ ಕುರಿತಾಗಿ ನೋಡ್ತೀವಿ. ಇನ್ನು ಕೊನೆಯದಾಗಿ ಬೆಳವಣಿಗೆ ವ್ಯಾಖ್ಯಾನ ನೋಡೋಣ, ಗ್ರೋತ್ ಡೆಫಿನಿಷನ್. ಇದನ್ನ ಸ್ಯಾಮ್ಯುಲ್ಸನ್ ಅವರು ಮಂಡನೆ ಮಾಡ್ತಾರೆ.
ಅರ್ಥಶಾಸ್ತ್ರದ ಮೂಲ ತತ್ವಗಳ ವಿಶ್ಲೇಷಣೆ ಎಂಬ ಗ್ರಂಥದಲ್ಲಿ ನೋಡಿ ಈ ಪ್ರಶ್ನೆ ಕೇಳಬಹುದು ಇದನ್ನ. ಇನ್ನು ಅರ್ಥಶಾಸ್ತ್ರದ ಮೂಲ ತತ್ವಗಳ ಒಂದು ಬೆಳವಣಿಗೆ ವಿಶ್ಲೇಷಣೆ ಗ್ರಂಥದಲ್ಲಿ ಬೆಳವಣಿಗೆ ಆಧಾರಿತ ವ್ಯಾಖ್ಯಾನವನ್ನು ಮೊದಲ ಬಾರಿಗೆ ಮಂಡನೆ ಮಾಡಿದರು. ಇವ್ರು ಏನ್ ಹೇಳ್ತಾರೆ ಅಂದ್ರೆ ರಾಷ್ಟ್ರದ ಆರ್ಥಿಕ ಅಭಿವೃದ್ಧಿ ಮತ್ತು ಬೆಳವಣಿಗೆಗೆ ವಿಶೇಷ ಮಹತ್ವವನ್ನು ತಮ್ಮ ಅಧ್ಯಯನದಲ್ಲಿ ನೀಡಿದ್ರು. ಹಾಗಾಗಿ ಇದನ್ನ ಬೆಳವಣಿಗೆ ವ್ಯಾಖ್ಯಾನ ಅಂತ ಹೇಳ್ತಾರೆ ಅವರು. ಅಂದ್ರೆ ಒಂದು ರಾಷ್ಟ್ರದ ಆರ್ಥಿಕ ಚಟುವಟಿಕೆಗಳ ಮೂಲಕ ಆ ರಾಷ್ಟ್ರದ ಒಂದು ಜನರ ತಲಾ ಆದಾಯ ಮತ್ತು ರಾಷ್ಟ್ರೀಯ ವರಮಾನ ಹೆಚ್ಚಳವಾಗುವುದನ್ನ ಇಲ್ಲಿ ಬೆಳವಣಿಗೆ ವ್ಯಾಖ್ಯಾನದಲ್ಲಿ ಫಾಲ್ ರಾಬಲ್ ಸ್ಯಾಮ್ಯುಯಲ್ಸನ್ ಅವರು ಮಂಡನೆ ಮಾಡ್ತಾರೆ. ಹಾಗಾಗಿ ನಾವು ಅರ್ಥಶಾಸ್ತ್ರದಲ್ಲಿ ಅವರ ಒಂದು ಪ್ರಮುಖವಾದ ವಿಚಾರಗಳನ್ನು ಕೂಡ ಕಾಣ್ತೀವಿ. ಇನ್ನು ಭಾರತದ ಅರ್ಥಶಾಸ್ತ್ರದ ಮೂಲವನ್ನು ಕೌಟಿಲ್ಯನ ಅರ್ಥಶಾಸ್ತ್ರದಿಂದ ಆರಂಭಗೊಂಡು ನೋಡ್ತೀವಿ. ಹಾಗಾಗಿ ಕೌಟಿಲ್ಯನನ್ನು ಭಾರತದ ಅರ್ಥಶಾಸ್ತ್ರದ ಪಿತಾಮಹ ಅಂತ ಕೂಡ ನಾವು ಕರಿತೀವಿ. ಸೊ ವಿಶೇಷವಾಗಿರ್ತಕ್ಕಂಥ ಒಂದು ಕೌಟಿಲ್ಯನ ಅರ್ಥಶಾಸ್ತ್ರ ಕೂಡ ರಾಜನೀತಿ ತಜ್ಞನಾಗಿದ್ರು ಕೂಡ ಅಲ್ಲಿ ಕೂಡ ಒಂದು ರಾಜ್ಯ ಹೇಗೆ ಸಂಪನ್ಮೂಲ ಕ್ರೋಢೀಕರಣ ಮಾಡಬೇಕು ಮತ್ತು ಆ ಸಂಪನ್ಮೂಲಗಳ ಮೂಲಕ ಒಂದು ರಾಷ್ಟ್ರದ ಮತ್ತು ಆ ಪ್ರಜೆಗಳ ಕಲ್ಯಾಣವನ್ನು ಹೇಗೆ ಮಾಡಬೇಕು ಅನ್ನೋದನ್ನ ನಾವು ಅರ್ಥಶಾಸ್ತ್ರ ಎಂಬ ಗ್ರಂಥದಲ್ಲಿ ಕೂಡ ನಾವು ನೋಡ್ತೀವಿ. ಈ ಅರ್ಥಶಾಸ್ತ್ರವನ್ನು ಕೂಡ ನೀವು ನೋಡಿರ್ಬೇಕಿಲ್ಲಿ. ಇದೇ ಒಂದು ಗ್ರಂಥವನ್ನ ಸಂಸ್ಕೃತದಲ್ಲಿರ್ತಕ್ಕಂಥ ಗ್ರಂಥವನ್ನ ಇಂಗ್ಲಿಷ್ ಟ್ರಾನ್ಸ್ಲೇಟ್ ಮಾಡಿದವರು ಯಾರಂದ್ರೆ ನಮ್ಮ ಕನ್ನಡಿಗರು ಯಾರು? ಶ್ಯಾಮಶಾಸ್ತ್ರಿ ಅವರು. ಶ್ಯಾಮಶಾಸ್ತ್ರಿ ಅವರು. ಹೌದಾ? ಇಷ್ಟು ಈ ಒಂದು ಕ್ಲಾಸ್ ನಲ್ಲಿ ಪ್ರಮುಖ ವಿಚಾರ ನೋಡಿದ್ವಿ. ಇನ್ನ ಸಿಂಪಲ್ ಆಗಿ ನೋಟ್ಸ್ ಮಾಡ್ಕೋದಾದ್ರೆ ನೋಡು, ಸಂಪತ್ತಿನ ವ್ಯಾಖ್ಯಾನ ಅವರ ಆಡಮ್ ಸ್ಮಿತ್ ಅವರು ಮಂಡನೆ ಮಾಡ್ತಾರೆ. ರಾಷ್ಟ್ರಗಳ ಸಂಪತ್ತು ಅವರ ಒಂದು ಕೃತಿ, ನೆನಪಿಟ್ಟುಕೊಡ್ರಿ ಕೃತಿ. ಇದನ್ನ ಯಾವಾಗ ಅಂದ್ರೆ 1776ರಲ್ಲಿ ರಚನೆ ಮಾಡ್ತಕ್ಕಂಥ ನಾವು ನೋಡ್ತೀವಿ. ಆಡಮ್ ಸ್ಮಿತ್ ಅವರ ಇವ್ರನ್ನ ಫಾದರ್ ಆಫ್ ಎಕನಾಮಿಕ್ಸ್ ಕೂಡ ಅಂತ ಕರಿತೀವಿ ನಾವು. ಫಾದರ್ ಆಫ್ ಎಕನಾಮಿಕ್ಸ್ ನೋಟ್ ಮಾಡ್ಕೊಡ್ರಿ, ಇಲ್ಲ ಸ್ಕ್ರೀನ್ ಶಾಟ್ ಹೊಡೆದು ತೆಗೆದಿಟ್ಕೊಡ್ತೀನಿ. ಯೋಗಕ್ಷೇಮದ ವ್ಯಾಖ್ಯಾನವನ್ನು ಆಲ್ಫ್ರೆಡ್ ಮಾರ್ಷಲ್ ಅವರು ಮಂಡಿಸ್ತಾರೆ. ಇವರ ಪ್ರಮುಖ ಗ್ರಂಥ ಯಾವುದು? ಪ್ರಿನ್ಸಿಪಲ್ ಆಫ್ ಎಕನಾಮಿಕ್ಸ್, ಅರ್ಥಶಾಸ್ತ್ರದ ತತ್ವಗಳು. 1890ರಲ್ಲಿ ಇದನ್ನ ರಚನೆ ಮಾಡ್ತಾರೆ. ಇನ್ನು ಸ್ಕ್ಯಾರ್ಸಿಟಿ ಡೆಫಿನಿಷನ್ ನೋಡ್ತೀವಿ, ಕೊರತೆಯ ವ್ಯಾಖ್ಯಾನ. ಲಿಯೋನೆಲ್ ರಾಬಿನ್ಸನ್ ಅವರು ತಮ್ಮ ಅರ್ಥ ವಿಜ್ಞಾನದ ಸ್ವರೂಪ ಮತ್ತು ಮಹತ್ವ ಎಂಬ ಕೃತಿಯಲ್ಲಿ 1832ರಲ್ಲಿ ಮಂಡನೆ ಮಾಡತಕ್ಕಂಥ ವಿಚಾರವನ್ನ ನಾವಿಲ್ಲಿ ಕಾಣ್ತೀವಿ. ಇನ್ನು ಬೆಳವಣಿಗೆ ಅಂದ್ರೆ ಗ್ರೋತ್ ಡೆಫಿನಿಷನ್ ಅಲ್ಲಿ ಫಾಲ್ ಸ್ಯಾಮ್ಯುಯಲ್ಸನ್ ಅವರು ಅರ್ಥಶಾಸ್ತ್ರದ ಮೂಲ ತತ್ವಗಳ ವಿಶ್ಲೇಷಣೆ ಎಂಬ ಗ್ರಂಥವನ್ನ 1947ರಲ್ಲಿ ರಚನೆ ಮಾಡತಕ್ಕಂಥ ವಿಚಾರಗಳನ್ನ ನಾವಿಲ್ಲಿ ಕಾಣ್ತೀವಿ. ಇನ್ನು ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದಂತ ನೋಬೆಲ್ ಪ್ರಶಸ್ತಿ ನೋಡೋದಾದ್ರೆ ನಾವು ಅರ್ಥಶಾಸ್ತ್ರದ ಮಹತ್ವವನ್ನು ಗಮನಿಸಿ 1968ರಲ್ಲಿ ಈ ಒಂದು ಪ್ರಶಸ್ತಿಯನ್ನ ಸ್ಥಾಪನೆ ಮಾಡ್ತಾರೆ. ಹಾಗಾಗಿ 1969ರಲ್ಲಿ ಮೊದಲ ಬಾರಿಗೆ ಈ ರ್ಯಾಗ್ನರ್ ಪ್ರಿಶ್ ಅವರಿಗೆ ಮೊಟ್ಟ ಮೊದಲ ನೊಬೆಲ್ ಪ್ರಶಸ್ತಿಯನ್ನ ಕೊಟ್ಟಿರ್ತಕ್ಕಂಥ ವಿಚಾರ ನೋಡ್ತೀವಿ. ಇನ್ನು ಅರ್ಥಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದ ಮೊದಲ ಮಹಿಳೆ ಅಂದ್ರೆ ಎಲಿನೋರ್ ಆಸ್ಟ್ರೋಮ್. ಎರಡನೇ ಮಹಿಳೆ ಯಾರಂದ್ರೆ ಎಸ್ಟರ್ ಡಪ್ಲೋ. ಈ ಎಸ್ಟರ್ ಡಪ್ಲೋ ಅಭಿಜಿತ್ ಬ್ಯಾನರ್ಜಿ ಅವರ ಒಬ್ಬಳು ಹೆಂಡತಿಯವರು. ಭಾರತದ ಒಂದು ಅಭಿಜಿತ್ ಬ್ಯಾನರ್ಜಿ ಇದಾರಲ್ಲ, ಅಭಿಜಿತ್ ಬ್ಯಾನರ್ಜಿ ಕೂಡ ನಾವು ಭಾರತದ ಒಬ್ಬ ಅರ್ಥಶಾಸ್ತ್ರದ ಇವರಿಗೆ ಇದೇ ಸಂದರ್ಭದಲ್ಲಿ ಕೂಡ ನೊಬೆಲ್ ಅವಾರ್ಡ್ ಅನ್ನು ಕೊಟ್ಟಿರ್ತಕ್ಕಂಥ ವಿಚಾರ ನೋಡ್ತೀವಿ. ಇನ್ನು ಅರ್ಥಶಾಸ್ತ್ರ ನೊಬೆಲ್ ಪ್ರಶಸ್ತಿ ಪಡೆದ ಭಾರತದ ಅರ್ಥಶಾಸ್ತ್ರಜ್ಞ ಯಾರು? ಅಮರ್ತ್ಯ ಸೇನ್ ಅವರು. ಇವರಿಗೆ ಯಾವಾಗಂದ್ರೆ ಯೋಗಕ್ಷೇಮದ ಅರ್ಥಶಾಸ್ತ್ರ ಸಂಬಂಧಿಸಿದಂತೆ 1998ರಲ್ಲಿ ಈ ನೊಬೆಲ್ ಪ್ರಶಸ್ತಿಯನ್ನ ನೀಡಿದರು. ಇನ್ನು 2019ರಲ್ಲಿ ನೊಬೆಲ್ ಪ್ರಶಸ್ತಿ ಅವಾಗ ಹೇಳಿದ್ದೇನೆ ಯಾರು? ಭಾರತದ ಅಭಿಜಿತ್ ಬ್ಯಾನರ್ಜಿ ಅವರ ಶ್ರೀಮತಿಯವರಾದ ಎಸ್ಟರ್ ಡಪ್ಲೋ ಅವರಿಗೆ ನೀಡಿದ್ರು. ಇವ್ರ ಜೊತೆ ಮೈಕಲ್ ಕ್ರೇಮರ್ ಸೇರಿ ಒಟ್ಟು 3 ಜನರಿಗೆ 2019ರಲ್ಲಿ ನೀಡಲಾಯಿತು. ಇವರಿಗೆ ಜಾಗತಿಕ ಬಡತನ ನಿರ್ಮೂಲನೆ ಕಾರ್ಯಕ್ರಮಗಳ ಒಂದು ಪ್ರಾಯೋಗಿಕ ಅಧ್ಯಯನಕ್ಕಾಗಿ ನೊಬೆಲ್ ಪ್ರಶಸ್ತಿಯನ್ನು ಕೂಡ ಇಲ್ಲಿ ನೀಡಿದ್ರು. ಇಷ್ಟು ಪ್ರಮುಖ ವಿಚಾರಗಳನ್ನು ನಾವು ನೊಬೆಲ್ ಪ್ರಶಸ್ತಿ ಸಂಬಂಧಪಟ್ಟ ನೋಡಿದ್ವಿ. ಇನ್ನು ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರದ ಒಂದು ವಿಚಾರಗಳನ್ನು ತಿಳ್ಕೋದಾದ್ರೆ ಆಧುನಿಕ ಅರ್ಥಶಾಸ್ತ್ರದ ವಿಶಾಲ ವ್ಯಾಪ್ತಿಯನ್ನು ಗಮನಿಸಿ ನಾವು ಅರ್ಥಶಾಸ್ತ್ರವನ್ನು 2 ಶಾಖೆಗಳಾಗಿ ವಿಂಗಡಣೆ ಮಾಡತಕ್ಕಂಥ ವಿಚಾರಗಳನ್ನು ಕಾಣ್ತೀವಿ. ಅದರಲ್ಲಿ ವಿಶೇಷವಾಗಿ ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರ ಎಂಬ 2 ಭಾಗಗಳನ್ನಾಗಿ ವಿಂಗಡಣೆ ಅಥವಾ ವಿಭಾಗಿಸುವುದನ್ನು ನಾವು ಕಾಣ್ತೀವಿ. ಇನ್ನು ಅರ್ಥಶಾಸ್ತ್ರದಲ್ಲಿ ವಿಶೇಷವಾಗಿ ಸೂಕ್ಷ್ಮ ಮತ್ತು ಸಮಗ್ರ ಎಂಬ ಪರಿಭಾವನೆಗಳನ್ನು 1933ರಲ್ಲಿ ರ್ಯಾಗ್ನರ್ ಪ್ರಿಶ್ ಅವರು ನೀಡಿದರು ಅಥವಾ ಮೊಟ್ಟ ಮೊದಲ ಬಾರಿಗೆ ಬಳಸಿದರು. ಇಷ್ಟು ಇವತ್ತಿನ ಒಂದು ಎಕನಾಮಿಕ್ಸ್ ಕ್ಲಾಸ್ ನಲ್ಲಿ ಇರತಕ್ಕಂಥ ಪ್ರಮುಖ ವಿಚಾರಗಳನ್ನು ತಿಳ್ಕೊಂಡು ನೆಕ್ಸ್ಟ್ ನೋಡ್ರಿ, ಮುಂದಿನ ಕ್ಲಾಸ್ ನಲ್ಲಿ ಕೂಡ ಸ್ವಲ್ಪ ಭಾರತದ ಒಂದು ಅರ್ಥವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಮತ್ತಷ್ಟು ವಿಚಾರಗಳನ್ನು ನಿಮ್ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಇನ್ನು ಇನ್ನೊಂದು ವಿಚಾರ ಹೇಳ್ಬೇಕಂದ್ರೆ ನಮ್ಮ ಜಿಕೆ ಮಾರ್ಗದರ್ಶಿ ಕೋರ್ಸ್ ನಲ್ಲಿ ಈ ವೀಕ್ ಎಕನಾಮಿಕ್ಸ್ ಒಂದು ಮೆಂಟರ್ಶಿಪ್ ನಡೆದಿದೆ ಮತ್ತು ಟೆಸ್ಟ್ ಸೀರೀಸ್ ಗಳು ನಡೆದಿದೆ. ಇಲ್ಲಿ ಮೆಂಟರ್ಶಿಪ್ ಕ್ವಿಜ್ ಮತ್ತೆ
ಏನದು ಮೆಂಟರ್ಶಿಪ್ಪು, ಆಮೇಲೆ ವೀಕೆಂಡಲ್ಲಿ ಟೆಸ್ಟ್ ಕೂಡ ಇರುತ್ತೆ. ಇದ್ರ ಒಂದು ಹೆಚ್ಚಿನ ಮಾಹಿತಿ ಯಾರಿಗಾರು ಬೇಕಾಗಿದ್ರೆ ನಮ್ಮ ಒಂದು ನಂಬರ್ ಕಾಂಟ್ಯಾಕ್ಟ್ ಮಾಡಿರಿ. ಇವ್ರು ನಿಮ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾರೆ. ಅಡ್ಮಿಷನ್ ಹೆಂಗೆ ಮಾಡ್ಕೋಬೇಕು ಮತ್ತು ಏನೈತಿ ಪ್ರೊಸೆಸ್, ಎಷ್ಟು ಅಮೌಂಟ್ ಐತಿ, ಏನೈತಿ ಅನುಕೂಲ ಕಂಪ್ಲೀಟ್ ಮಾಹಿತಿ ಕೊಡ್ತಾರೆ. ಈ ನಂಬರ್ ಕಾಲ್ ಮಾಡಿರಿ. ಬನ್ನಿ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಈ ಒಂದು ವಿಡಿಯೋ ನೋಡೋದಕ್ಕೆ ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು. ನಮ್ಮ ಚಾನಲನ್ನು ಏನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಿಮಗೂ ಕೂಡ ಒಂದು ಧನ್ಯವಾದನ ಅರ್ಪಿಸ್ತೀನಿ. ಮತ್ತೊಮ್ಮೆ ಸಿಗೋಣ. ಎಲ್ಲರೂ ಕೂಡ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.